ಕರ್ನಾಟಕ ವಿಧಾನ ಪರಿಷತ್ ಶಾಸಕರು ಜೆಡಿಎಸ್ ಪಕ್ಷದ ಉಪನಾಯಕರಾಗಿರುವ ಟಿಎ ಶರವಣಗೆ 55ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬವನ್ನು ಟಿಎ ಶರವಣ ಅವರು ತಮ್ಮ ಕ್ಷೇತ್ರದಲ್ಲಿ ಅಭಿಮಾನಿಗಳೊಂದಿಗೆ ಕೇಕ್ ಕಟ್ ಮಾಡೋ ಮೂಲಕ ಆಚರಿಸಿದರು. ಇದೇ ವೇಳೆ ಅವಧೂತ ವಿನಯ್ ಗುರೂಜಿ ಶಾಲು ಹೊದಿಸಿ ಸನ್ಮಾನ ಮಾಡಿದರು. ಬಸವನಗುಡಿ ಸಾಯಿ ಪಾರ್ಟಿ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬಸವನಗುಡಿ ಪಿಯು ಕಾಲೇಜಿನ ಅತಿ ಹೆಚ್ಚು ಅಂಕ ಗಳಿಸಿದ 150 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಿದರು. ಪೌರ ಕಾರ್ಮಿಕರಿಗೆ, ಆಟೋ ಚಾಲಕರಿಗೆ ಸಮವಸ್ತ್ರ ಕೂಡ ನೀಡಲಾಯಿತು. ಅಲ್ಲದೆ ಕಾವೇರಿ ಗಲಾಟೆಯಲ್ಲಿ ಮೃತಪಟ್ಟ ಕುಟುಂಬದ 2 ಮಕ್ಕಳಿಗೆ ಕಳೆದ 10 ವರ್ಷದಿಂದ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದು ಚೆಕ್ ನೀಡುವ ಮೂಲಕ ಹಲವು ಸಮಾಜಮುಖಿ ಕೆಲಸ ಮಾಡಿಕೊಂಡು ಬರುತ್ತಿದ್ದಾರೆ. ಹುಟ್ಟುಹಬ್ಬದ ಪ್ರಯುಕ್ತ ಶರವಣಗೆ ಹಲವು ಗಣ್ಯರು, ಸ್ವಾಮೀಜಿಗಳು ಶುಭ ಹಾರೈಸಿದರು. ಈ ಬರ್ತ್ಡೇನ ಯಾವತ್ತೂ ಕೂಡ ನಾನು ಸುಮ್ಮನೆ ಏನೋ ಸಂಭ್ರಮ ಮತ್ತು ಏನೋ ಒಂದು ಸನ್ಮಾನ ತಗೊಳ್ಳೋದು ಅಷ್ಟೇ ಅಲ್ಲ, ನನ್ನ ಜವಾಬ್ದಾರಿನ ತಾವು ಎಲ್ಲ ಕೂಡ ಜಾಸ್ತಿ ಮಾಡಿರೋದ್ರಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಬಸವನಗುಡಿಯ PU ಕಾಲೇಜಿನ ವಿದ್ಯಾರ್ಥಿಗಳು ಯಾರು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಇದ್ದರು ಅವರಿಗೆ ಒಂದು 150 ಮಕ್ಕಳಿಗೆ ಆ ಒಂದು ಸ್ಕಾಲರ್ಶಿಪ್ನ ಕೊಡೋ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀವಿ. ಅದೇ ರೀತಿ ಪೌರ ಕಾರ್ಮಿಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಅವರಿಗೂ ಕೂಡ ಸಮವಸ್ತ್ರವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಜೊತೆಗೆ ಕಾವೇರಿ ಗಲಾಟದಲ್ಲಿ ಮೃತಪಟ್ಟಿರತಕ್ಕಂಥ ಕುಮಾರನವರ ಧರ್ಮಪತ್ನಿಯವರು ಆಗಲೇ ಬಂದಿದ್ದರು. ಅವರ 2 ಮಕ್ಕಳಿಗೆ ನಾನು ಓದಿಸ್ತೀನಿ ಅಂತೇಳಿ ಆವಾಗ ಮಾತು ಕೊಟ್ಟಿದ್ದೆ. ಅದೇ ಪ್ರಕಾರ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.